ಹಾಯ್ ಫ್ರೆಂಡ್ಸ್, ಇವತ್ತು ಮಕ್ಕಳಿಗೆ ಫೇವ್ರೆಟ್ ಆದಂತಹ ಗೀ ಬಿಸ್ಕೆಟ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಬೆಣ್ಣೆ ಈ ಥರ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಹಾಕೋತಾ ಇದ್ದೀನಿ. ಸಕ್ಕರೆ ಪೌಡ್ರ್ ಜೊತೆಗೆ ಅಲ್ಲಿರುವಂತಹ ಬೆಣ್ಣೆನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಆದಮೇಲೆ ನಾನು ಅದಕ್ಕೊಂದು 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಫಸ್ಟು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಪುಡಿ, ಬೆಣ್ಣೆ ಹಾಗೂ ತುಪ್ಪ ಮಿಕ್ಸ್ ಆದಮೇಲೆ ಅದಕ್ಕೆ 1 ಕಪ್ಪು ಮೈದಾ, 2 ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು 4 ಸ್ಪೂನಷ್ಟು ಹಾಲಿನ ಪೌಡ್ರನ್ನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದನ್ನು ನಾನು ಈ ಥರ ಕೈಯಲ್ಲಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಆ ಥರ ಮಾಡೋದ್ರಿಂದ ಆ ಬೆಣ್ಣೆ ಮತ್ತು ತುಪ್ಪ ಎಲ್ಲ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಆಗುತ್ತೆ. ಹಾಗೆ ಇನ್ನೊಂದು 2 ಸ್ಪೂನನ್ನು ಈ ಸ್ಟೇಜಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ತುಪ್ಪನ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಸ್ಪೂನಷ್ಟು ಅಷ್ಟೇ ಹಾಲನ್ನು ಹಾಕೋತಾ ಇದ್ದೀನಿ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಿದು. ಅದು ಜಾಸ್ತಿ ಒಂದೇ ಸರಿ ಜಾಸ್ತಿನ ನೀವು ಹಾಲನ್ನು ಹಾಕಿದ್ರೆ ಅದು ಹಿಟ್ಟು ತುಂಬ ನೀರಾದರೆ ಚೆನ್ನಾಗಿ ಬರಲ್ಲ, ಗಟ್ಟಿ ಇರಬೇಕು ಹಿಟ್ಟು. ಹಾಗಾಗಿ ನೋಡ್ಕೊಂಡು ಒಂದು 2 ಸ್ಪೂನ್ ಹಾಕೋತಾ ಕಲಿಸ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿಯಾಗಿ ಬಂದರೆ ಸಾಕು. ಈಗ ಈ ಸ್ಟೇಜಲ್ಲಿ ನಾನು ಇದಕ್ಕೆ ಒಂದು 1/4 ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ. ಅದನ್ನು ಕೊನೆಗೆ ಹಾಕಬೇಕು ನೀವು ಎಲ್ಲ ಕಲಸಾದ್ಮೇಲೆ. ಈಗ ನಾನು ಅರ್ಧ ಇದನ್ನು ತೊಗೊಂಡು ಹಿಟ್ಟನ್ನು ಅದಕ್ಕೆ ಅರ್ಧಕ್ಕೆ ನಾನು ಕೋಕೋ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಥರ ಫ್ಲೇವರ್ ಬೇಕು ನೀವು ಮಾಡ್ಕೋಬೋದು. ಈಗ ಎರಡನ್ನೂ ಸೇರಿಸ್ಕೊಂಡು ಈ ಥರ ಇಟ್ಕೊಂಡು ನಿಧಾನವಾಗಿ ಕಟ್ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕ ಬಿಸ್ಕೆಟ್ ಥರ ಕಟ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಫೇವ್ರೆಟ್ ಅನಿಸುತ್ತೆ ಇದು. ಸೇಮ್ ನಿಮಗೆ ಬೇಕ್ರಿಯಲ್ಲಿ ಹೇಗೆ ಸಿಗುತ್ತೋ ಅದೇ ಥರನೇ ಟೇಸ್ಟ್ ಬರುತ್ತೆ. ಮತ್ತು ಮಾಡಲಿಕ್ಕೂ ಕೂಡ ತುಂಬಾ ಈಸಿ. ಒಂದು ಅರ್ಧ-ಮುಕ್ಕಾಲು ಗಂಟೆ ಒಳಗೆ ಇದನ್ನು ಮಾಡಿ ಮುಗಿಸ್ಬೋದು. ನೋಡಿ, ಈ ಥರ ನೀವು ಮಾಡೋದ್ರಿಂದ ಬಿಸ್ಕೆಟ್ ಶೇಪು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಮಾಡ್ಕೊಂಡಿದ್ದೀನಿ. ನಾನೊಂದು ತಟ್ಟೆಗೆ ತುಪ್ಪನ ಸವರ್ಬಿಟ್ಟು ಅದ್ರ ಮೇಲೆ ಈ ಥರ ಬಿಸ್ಕೆಟ್ ಇಟ್ಟು, ಆಲ್ರೆಡಿ ನಾನು ಈ ಪಾತ್ರೆನ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ, ಅದ್ರ ಮೇಲೆ ಈ ಥರ ಇಟ್ಟು ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ಡಲ್ಲಿ ಚಿಕ್ಕ ಹೋಲು ಇದ್ದರೆ ಒಳ್ಳೆಯದು. ನೋಡಿ, ಈಗ ಬಿಸ್ಕೆಟ್ ಆಗಿದೆ. ನಾನೊಂದು 15-20 ನಿಮಿಷಗಳ ಕಾಲ ಇಟ್ಟಿದ್ದೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದೆ. ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇಂತಹದೇ ಸಿಂಪಲ್ ರೆಸಿಪಿಯಿಂದ ಮತ್ತೆ ಬರ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.